ಹಾಯ್ ಗಾಯ್ಸ್, ಆಗಸ್ಟ್ 2023 ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಶ್ರುತ ಮ್ಯಾಗ್ಝೀನ್ ಇದು. ಓಕೆ, ಇದರಲ್ಲಿರುವಂತಹ ಪ್ರಮುಖವಾದ ಪ್ರಚಲಿತ ಘಟನೆ ಬಗ್ಗೆ ತಿಳಿದುಕೊಳ್ಳೋಣ. ನೆಕ್ಸ್ಟ್ 2023 ಇನಿ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥವ್ರು ಯಾರು ಅಂತಂದರೆ ಟಿ ಪ್ರದೀಪ್ ಅವರು ಆಯ್ಕೆಯಾಗಿದ್ದಾರೆ. ರಾಕೇಶ್ ಪಾಲ್ ಅವರು ICG 25ನೇ DG ಆಗಿ ಆಯ್ಕೆಯಾಗಿದ್ದಾರೆ. ಎರಡನೇ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಒಡಿಸ್ಸಾದ ನವೀನ್ ಪಟ್ನಾಯಕ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಗಜಗೌರವ ಪುರಸ್ಕೃತ ಡಾಕ್ಟರ್ ವಾಸಿಂ ಮಿರ್ಜಾ ಗಜಗೌರವ ಪುರಸ್ಕೃತರಾಗಿ ಡಾಕ್ಟರ್ ವಾಸಿಂ ಮಿರ್ಜಾ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ರಫೇಲ್ ಯುದ್ಧ ವಿಮಾನ UPI ಬಳಕೆ ಮಾಡಲಾಯಿತು. ಭಾರತ ಮತ್ತು ಫ್ರಾನ್ಸ್ ದೇಶ 2023 ಜುಲೈ 14 ಬಾಸಿಲ್ಟ್ ಡೇಯ ಪೆರೇಡ್ನ ಮುಖ್ಯ ಅತಿಥಿಯಾಗಿ ಮೋದಿಯವರು ಹೋಗಿದ್ದರು. ಎಲ್ಲಿ ಅಂತಂದರೆ ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡಿದರು. ದ್ವಿಪಕ್ಷೀಯ ಒಪ್ಪಂದ ಆಯಿತು. ಭಾರತ ಮತ್ತು ಫ್ರಾನ್ಸ್ ದೇಶದ ಮಧ್ಯೆ ರಫೇಲ್ ಯುದ್ಧ ವಿಮಾನ UPI ಬಳಕೆಗಾಗಿ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ದ್ವಿಪಕ್ಷೀಯ ಒಪ್ಪಂದವಾಯಿತು. ಅದೇ ರೀತಿ 2023 ಸೆಮಿಕಾನ್ ಇಂಡಿಯಾ ಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ಗಾಂಧಿನಗರದಲ್ಲಿ ನಡೆಯಿತು. ಗಾಂಧಿನಗರದಲ್ಲಿ ಸೆಮಿಕಾನ್ ಇಂಡಿಯಾ ಸಮ್ಮೇಳನ 2023 ನಡೆಯಿತು. ನೆಕ್ಸ್ಟ್ ಇಸ್ರೋ PSLV C56 ವತಿಯಿಂದ ಸಿಂಗಾಪುರದ 7 ಉಪಗ್ರಹಗಳ ಉಡಾವಣೆ ಮಾಡಲಾಯಿತು. 2022 ಅಖಿಲ ಭಾರತ ಹುಲಿ ಗಣತಿ ವರದಿ ನೀಡಲಾಯಿತು. ಇದರಲ್ಲಿ ಭಾರತವು ಎಷ್ಟು ಹುಲಿಗಳನ್ನು ಹೊಂದಿದೆ ಅಂತಂದರೆ 3682 ಹುಲಿಗಳನ್ನು ಹೊಂದಿದರೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿ ಇದೆ. ಎಷ್ಟು ಹುಲಿಗಳನ್ನು ಹೊಂದಿದೆ ಅಂದರೆ 785 ಹುಲಿಗಳನ್ನು ಹೊಂದಿದೆ. ಕರ್ನಾಟಕವು 563 ಹುಲಿಗಳನ್ನು ಹೊಂದಿದೆ. ಹೋಗಿ ಹುಲಿ ಗಣತಿಯನ್ನು ಜುಲೈ 29 ದಿನಾಚರಣೆಯನ್ನು ಮಾಡಲಾಗುತ್ತದೆ. ಹುಲಿ ದಿನಾಚರಣೆಯೆಂದು ಯಾವಾಗ ಮಾಡಲಾಗುತ್ತದೆ ಅಂದರೆ ಜುಲೈ 29. 2023 ಹುಲಿ ದಿನ ಆತಿಥ್ಯ ವಹಿಸಿಕೊಂಡಿರುವಂಥದ್ದು ಅಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿ ದಿನಾಚರಣೆಯ ಆತಿಥ್ಯ ವಹಿಸಿಕೊಂಡಿತು. ನೆಕ್ಸ್ಟ್ ನ್ಯಾಟೋ ಒಕ್ಕೂಟದ 32ನೇ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ ಆಯ್ಕೆಯಾಗಿದೆ. 2023 ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಿಂದ ಮಾರ್ಕೆರೇಟಾ ವೊಂದ್ರೊಸೋವಾ ಅವರು ಚೆಕ್ ರಿಪಬ್ಲಿಕ್ ದೇಶದವರು ಇವರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಾರ್ಲೊಸ್ ಅಲ್ಕರಾಜ್ ಅವರು ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. 2023 ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಸಿಂಗಲ್ಸ್ನಲ್ಲಿ ಆಯ್ಕೆ ಆದಂಥವ್ರು ಅಂತಂದರೆ ಮಹಿಳಾ ಸಿಂಗಲ್ಸ್ನಲ್ಲಿ ಮಾರ್ಕೆಟಾ ವೊಂದ್ರೊಸೋವಾ. ನೆಕ್ಸ್ಟ್ ಪುರುಷರ ಸಿಂಗಲ್ಸ್ನಲ್ಲಿ ಕಾರ್ಲೊಸ್ ಅಲ್ಕರಾಜ್ ಅವರು ಸ್ಪೇನ್ ದೇಶದವರು. ನೆಕ್ಸ್ಟ್ 2023 ಚಂದ್ರಯಾನ 3 ಉಡಾವಣೆ ಮಾಡಲಾಯಿತು. ಇಸ್ರೋ ಉಡಾವಣೆ ವಾಹಕ ಯಾವುದು ಅಂತಂದರೆ LVM-3M4. ಯಾವಾಗ ಉಡಾವಣೆ ಮಾಡಲಾಯಿತು ಅಂದರೆ 2023 ಜುಲೈ 14 ಚಂದ್ರಯಾನ 3 ಉಡಾವಣೆ ಮಾಡಲಾಯಿತು. ಹಂಪಿಯಲ್ಲಿ G20 3ನೇ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ನಡೆಯಿತು. ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾದಂತಹ ಲಂಬಾಣಿ ಕಸೂತಿ ಕಲೆ. ಹಂಪಿಯಲ್ಲಿ G20 3ನೇ ಸಾಂಸ್ಕೃತಿಕ ಕಾರ್ಯಪಡೆ ನಡೆಯಿತು. ಇದರಲ್ಲಿ ಗಿನ್ನಿಸ್ ದಾಖಲೆಯನ್ನು ಪಡೆದಂತಹ ಕಲೆ ಯಾವುದು ಅಂತಂದರೆ ಲಂಬಾಣಿ ಕಸೂತಿ ಕಲೆ. ಇದು ನಮ್ಮ ಕರ್ನಾಟಕದ ಹಂಪಿಯಲ್ಲಿಯೇ ಪ್ರಮುಖವಾದಂತಹ ಕಲೆಯಾಗಿದೆ. ನೆಕ್ಸ್ಟ್ ಸಾಫ್ ಬಂಗಬಂಧು ಚಾಂಪಿಯನ್ಶಿಪ್ 2023 ಇಂಡಿಯಾನು ತಂಡ ಚಾಂಪಿಯನ್ ಆಗಿದೆ. ಸಾಫ್ ಬಂಗಬಂಧು ಫುಟ್ಬಾಲ್ ಚಾಂಪಿಯನ್ ಆದಂತಹ ತಂಡ ಯಾವುದು ಅಂದರೆ ನಮ್ಮ ಭಾರತ ದೇಶ. ಒಡಿಸ್ಸಾದ TV ಕೃತಕ ಬುದ್ಧಿಮತ್ತೆ ಆಧಾರಿತ ಆ್ಯಂಕರ್ AI ಲೀಸಾವಾಗಿದೆ. ಒಡಿಸ್ಸಾದ TV AI ಆ್ಯಂಕರ್ ಯಾವುದು ಅಂತಂದರೆ ಲೀಸಾ. ಅದೇ ರೀತಿ ಪವರ್ TV ಕೃತಕ ಬುದ್ಧಿಮತ್ತೆ ಆಧಾರಿತ ಆ್ಯಂಕರ್ ಅಂತಂದರೆ ಸೌಂದರ್ಯ. ಒಡಿಸ್ಸಾದು AI ಆ್ಯಂಕರ್ ಲೀಸಾ, ಪವರ್ TV AI ಆ್ಯಂಕರ್ ಅಂತಂದರೆ ಸೌಂದರ್ಯ. ನೆಕ್ಸ್ಟ್ ಶಿವರಾಜ್ ಕುಮಾರ್ ಅವರು KMF ನಂದಿನಿ ಉತ್ಪನ್ನ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ.
2023 ವಿಶ್ವ ಕಾಫಿ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆಯಿತು. ಇದರ ರಾಯಭಾರಿಯಾಗಿ ರೋಹನ್ ಬೋಪಣ್ಣ ಅವರು ಆಯ್ಕೆಯಾಗಿದ್ದಾರೆ. ಫ್ರಾನ್ಸ್ ದೇಶ ನೀಡುವಂತಹ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲಿಜನ್ ಆಫ್ ಹಾನರ್ ಗೌರವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಈ ಫ್ರಾನ್ಸ್ ದೇಶ ನೀಡಿರುವಂತಹ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲಿಜನ್ ಆಫ್ ಹಾನರ್ ಪ್ರಶಸ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫ್ರಾನ್ಸ್ ದೇಶದವರು ನೀಡಿದ್ದಾರೆ. ನೆಕ್ಸ್ಟ್ 2023 ಮತ್ತು 2024 ಕರ್ನಾಟಕ ಬಜೆಟ್ ಮಂಡನೆ ಮಾಡಿದವರು ಸಿದ್ದರಾಮಯ್ಯ. ಬಜೆಟಿನ ಗಾತ್ರ ಎಷ್ಟಿದೆ ಅಂತಂದರೆ 3,27,747 ಕೋಟಿ ರೂಪಾಯಿ ಇತ್ತು. ನೆಕ್ಸ್ಟ್ 2023 ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಸಿಂಗಾಪುರ್ ಮೊದಲನೇ ಸ್ಥಾನ ಹೊಂದಿದರೆ ನಮ್ಮ ಭಾರತ 80ನೇ ಸ್ಥಾನವನ್ನು ಹೊಂದಿದೆ. ಮೊಯಿಟಿ ಡಿಜಿಟಲ್ ಗೌರವ ಹಾಗೂ ಎಮರ್ಜಿಂಗ್ ಏಷ್ಯನ್ ಬ್ಯಾಂಕಿಂಗ್ ಪ್ರಶಸ್ತಿಯನ್ನು ಕೆನರಾ ಬ್ಯಾಂಕ್ ಪಡೆದಿದೆ. ಇದು ಆಗಸ್ಟ್ 2023 ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಕರೆಂಟ್ ಅಫೇರ್ಸ್ ಆಗಿದೆ. ಎಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯಾಗಿದೆ. ಇದರಲ್ಲಿ ಯಾವುದಾದರೂ ತಪ್ಪಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.